ನಾನು ಇವತ್ತು ಮಾಡ್ತಿರೋ ರೆಸಿಪಿ ವೆಜ್ ಫ್ರೈಡ್ ರೈಸ್. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ಹೇಳ್ಬಿಡ್ತೀನಿ. ಇಲ್ಲಿ ನಾನು ಮೀಡಿಯಮ್ ಸೈಜ್ 2 ಆನಿಯನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಮಾಡ್ತಿರೋದು ಒಂದು 3 ಮೆಂಬರ್ಸ್ಗಷ್ಟೇ. ಓನ್ಲಿ 3 ಮೆಂಬರ್ಸ್ ಕಾಣಿಸ್ತಿದೆ ಅಲ್ವಾ ಈ ಶೇಪಲ್ಲಿ. ನೆಕ್ಸ್ಟ್ ಟೊಮ್ಯಾಟೋನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಬೇಕು ಅಂತ ಅಂದರೆ ಟೊಮೆಟೊ ಸಾಸ್ ಕೂಡ ಯೂಸ್ ಮಾಡ್ಕೊಬೋದು. ನಾನು ಟೊಮೆಟೊ ಸಾಸ್ ಯೂಸ್ ಮಾಡ್ತಿಲ್ಲ, ಡೈರೆಕ್ಟ್ ಟೊಮೆಟೋನ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ನೆನೆಸಿರೋ ಬಟಾಣಿ ಕಾಣಿಸ್ತಿದೆಯಲ್ವಾ, ಎಸ್, ನೆನೆಸಿರೋ ಬಟಾಣಿ ಓವರ್ನೈಟ್ ನೆನೆಸಿದ್ದೀನಿ. ನೀವು ಬೇಕಿದ್ರೆ ಹಸಿ ಬಟಾಣಿ ಸಿಕ್ತು ಅಂತ ಹೇಳಿದರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ಕ್ಯಾರೆಟ್ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಇಲ್ಲಿ ಕಾಣಿಸ್ತಿದೆಯಲ್ವಾ ಈ ಶೇಪಲ್ಲಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕಿಂತ ಸಣ್ಣದಾಗಿ ಕೂಡ ಹೆಚ್ಚಿಟ್ಕೊಬೋದು ನೀವು. ಕೆಲವೊಬ್ರು ತರಕಾರಿ ಯಾರು ತಿನ್ನಲ್ಲ ಅಂತ ಇರ್ತಾರಲ್ಲ, ಅವ್ರಿಗೆ ಬೇಕಿದ್ರೆ ತೀರಾ ಸಣ್ಣದಾಗಿ ಬೇಕಾದ್ರೆ ಹೆಚ್ಚಿಟ್ಕೊಬೋದು. ನೆಕ್ಸ್ಟ್ ಕ್ಯಾಪ್ಸಿಕಮ್, ಇದನ್ನು ಕೂಡ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ, ಇಷ್ಟುದ್ದ. ಇಲ್ಲಿ ಕ್ಯಾಬೇಜ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬೀನ್ಸ್ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಇದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಕಾಣಿಸ್ತಿದೆಯಲ್ವಾ, ಇಷ್ಟು ಐಟಮ್ಸು. ಇನ್ನೊಂದು ಸಲ ನೋಡ್ಕೊಂಬಿಡಿ ಏನೇನು ಮಿಸ್ ಆಗಿದೆ ಅಂತ. ಅಂದರೆ ಏನೂ ಮಿಸ್ ಮಾಡಿಲ್ಲ, ಎಲ್ಲದನ್ನು ಹೇಳಿದ್ದೀನಿ. ನೀವು ಬೇಕಿದ್ರೆ ಇನ್ನೊಂದು ಸಲ ಝೂಮ್ ಮಾಡ್ಕೊಂಡು ನೋಡ್ಕೊಂಬಿಡಿ ಅಷ್ಟೇ. ಅದಾದಮೇಲೆ ಸ್ವಲ್ಪ ಎಣ್ಣೆ ಆಲ್ರೆಡಿ ನಾನು ಬಾಣಲಿಗೆ ಹಾಕಿಟ್ಟಿದ್ದೀನಿ. ಸೊ ಸ್ವಲ್ಪ ಎಣ್ಣೆ, ಸಾಲ್ಟು ರುಚಿಗೆ ತಕ್ಕಷ್ಟು. ನೆಕ್ಸ್ಟ್ ಪೆಪ್ಪರ್ ಪೌಡರು, ಇದು ಆಲ್ಮೋಸ್ಟ್ ಅಲ್ಲಿ ಖಾಲಿಯಾಗಕ್ಕೆ ಬಂದುಬಿಟ್ಟಿದೆ. ಸೊ ಕಾಣಿಸ್ತಿದೆ ಅಲ್ವಾ ಪೆಪ್ಪರ್ ಪೌಡರು. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ಬಿಟ್ಟರೆ ನಾನು ಯಾವುದೇ ಐಟಮ್ಸ್ ಯೂಸ್ ಮಾಡ್ತಿಲ್ಲ. ನೀವು ಬೇಕು ಅಂತಂದರೆ ಎಕ್ಸ್ಟ್ರಾ ಚಾಟ್ ಮಸಾಲ ಆ ಥರದ್ದು ಏನಾದರೂ ಯೂಸ್ ಮಾಡ್ಕೊಬೋದು, ಅಥವಾ ಫ್ರೈಡ್ ರೈಸ್ ಮಸಾಲ ಅಂತ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೊಬೋದು. ಈ ಥರ ಮಸಾಲೆಗಳು ಬೇಕು ಅಂತಂದರೆ ನಾನು ಮನೇಲೇ ರೆಡಿ ಮಾಡಿ ಇಟ್ಕೊತೀನಿ. ಸೊ ಔಟ್ಸೈಡ್ ಆದಷ್ಟು ಅವಾಯ್ಡ್ ಮಾಡಿ, ಯಾಕಂದರೆ ಕೆಮಿಕಲ್ ಇರುತ್ತೆ ಸಿಕ್ಕಾಬಟ್ಟೆ ಮಸಾಲ ಐಟಮ್ಸಲ್ಲೆಲ್ಲ. ಈ ಗರಂ ಮಸಾಲ, ಚಾಟ್ ಮಸಾಲ, ಅದಕ್ಕೆ ಮಟನ್ ಮಸಾಲ, ಚಿಕನ್ ಮಸಾಲ, ಕಬಾಬ್ ಪೌಡರು, ಪ್ರತಿಯೊಂದು ಅಷ್ಟೇ. ನೀವು ಒಂದು ಸಲ ಮಾಡಿ ಇಟ್ಕೊಂಡ್ರೆ ಆಲ್ಮೋಸ್ಟ್ ನಿಮಗೆ ಒಂದು 6 ತಿಂಗಳಾದರೂ ಬಂದೇ ಬರುತ್ತೆ. ಸೊ ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಏನಿಲ್ಲ, ನೀವು ಮನೇಲೇ ರೆಡಿ ಮಾಡಿ ಇಟ್ಕೊಳ್ಳಿ. ಆದಷ್ಟು ಒಂದಿನ 2 ದಿನ ಶ್ರಮಪಟ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. 6 ತಿಂಗಳು ಆರಾಮಾಗಿ ನೀವು ಮಾಡಿ ಇಟ್ಕೊಬೋದು. ಸೊ ಏನು ಬೇಕು ಅದನ್ನು ರೆಡಿ ಮಾಡಿ ಇಟ್ಕೊಬೋದು. ಸೊ ಹಾಗಾಗಿ ನಾನು ಯಾವುದೇ ರೀತಿ ಫ್ರೈಡ್ ರೈಸ್ ಮಸಾಲ ಯೂಸ್ ಮಾಡ್ತಿಲ್ಲ. ಜಸ್ಟ್ ಈಗ ಏನೇ ಐಟಮ್ಸ್ ಇರುತ್ತೆ ಅದಷ್ಟೇ ಐಟಮ್ಸಲ್ಲಿ ನಾನು ಫ್ರೈಡ್ ರೈಸ್ನ ಮಾಡ್ಕೊತಿದ್ದೀನಿ. ಇನ್ನೊಂದು ಬ್ಯೂಟಿಫುಲ್ ಟಿಪ್ನ ನಾನು ಲಾಸ್ಟಲ್ಲಿ ಹೇಳ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಅದನ್ನೇ ಯೂಸ್ ಮಾಡಿ. ಸೊ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಒಂದೇ 1 ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ತೊಗೊಂಡಿದ್ದೀನಿ. 1 ಸ್ಪೂನ್ಗಿಂತ ಕಡಿಮೆ ಆಗುವಷ್ಟು. ಏನಿಲ್ಲ, ಇವಾಗ ಡಯಟ್ ಮಾಡೋರಿಗೆ 1 ಟೈಮ್ ಸೋಯಾ ಸಾಸ್ ಯೂಸ್ ಮಾಡೋದ್ರಿಂದ ಪ್ರಾಬ್ಲಮ್ ಏನಾಗಲ್ಲ, ಯೂಸ್ ಮಾಡ್ಕೊಬೋದು. ಹಾಗಂತ ಪದೇ ಯೂಸ್ ಮಾಡಬೇಡಿ, ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ ಅಷ್ಟೇ. ಸೊ ಈ ಸೋಯಾ ಸಾಸ್ನ ನಾನು ಮನೇಲೇ ಮಾಡಿಟ್ಕೊಂಡಿದ್ದೀನಿ. ಸೊ ಇದು ತಕ್ಷಣಕ್ಕೆ ಮಾಡೋದಕ್ಕಾಗಲ್ಲ. ನೆಕ್ಸ್ಟ್ ಇದು ಖಾಲಿ ಆದಮೇಲೆ ನೆಕ್ಸ್ಟ್ ನಾನು ಪ್ರಿಪೇರ್ ಮಾಡ್ಕೊತೀನಲ್ಲ ಸೋಯಾ ಸಾಸು, ಆವಾಗ ಬೇಕಿದ್ರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಅಪ್ಲೋಡ್ ಮಾಡೋದಕ್ಕಾಗಲ್ಲ. ಸೊ ಯಾಕಂದರೆ ಇವಾಗ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಸೊ ಇನ್ನೊಂದು ಎಕ್ಸ್ಟ್ರಾ ಮಾಡಿಟ್ಕೊಂಡ್ರೆ ನಾವು ಮಾಡೋದೇ ಒಂದಿಬ್ಬರು ಗೆಸ್ಟ್ಗಳು ಬಂದಾಗ ಗೆಸ್ಟ್ಗಳಿಗೆ ಯೂಸ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಸುಮ್ಮನೆ ಎಕ್ಸ್ಟ್ರಾ ವೇಸ್ಟ್ ಆಗಿಬಿಡುತ್ತೆ. ಸೊ ಹಂಗೆಲ್ಲ ಮಾಡಿಟ್ರೆ, ಹಾಗಾಗಿ ಸೊ ಖಾಲಿ ಆದಮೇಲೆ ರೆಡಿ ಮಾಡ್ತೀನಿ. ಇವಾಗ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ನಾನು ಯಾವಾಗಲೂ ಹೇಳೋ ಥರ ಆಯಿಲ್ನ ಕಡಿಮೆ ಯೂಸ್ ಮಾಡಿ. ಇನ್ನೂ ಒಂದು ಟಿಪ್ ಹೇಳಬೇಕಿತ್ತು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಿದ್ರೂ ಯೂಸ್ ಮಾಡ್ಕೊಬೋದು, ಅಥವಾ ಗಾರ್ಲಿಕ್ ಬರುತ್ತೆ ಅಲ್ವಾ, ಗಾರ್ಲಿಕ್ ಬೇಕಿದ್ರೆ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಯೂಸ್ ಮಾಡ್ಕೊಬೋದು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಇದು ಮನೇಲಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿಯಾಗಿದೆ, ಆನಿಯನ್ ಹಾಕ್ತಿದ್ದೀನಿ. ಆನಿಯನ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಆಗಲಿ. ಆಲ್ರೆಡಿ ಸಣ್ಣದಾಗಿ ಹೆಚ್ಚಿ ಎಣ್ಣೆಲಿ ಹಾಕಿದ್ರಿಂದ ಬೇಗ ಗೋಲ್ಡನ್ ಬ್ರೌನ್ ಆಗಿದೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಿದ್ದೀನಿ. ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಿದ್ದೀನಿ. ಒಂದು 5 ಸೆಕೆಂಡ್ಸ್ ಆದಮೇಲೆ ಈ ಪ್ಲೇಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಬಿಟ್ಟು ಎಲ್ಲ ಇಂಗ್ರೀಡಿಯೆಂಟ್ನು ಕೂಡ ಇದಕ್ಕೆ ಹಾಕಿ ಫ್ರೈ ಮಾಡ್ತಿದ್ದೀನಿ. ನಾನು ತರಕಾರಿನ ಜಾಸ್ತಿ ಯೂಸ್ ಮಾಡಿದ್ದೀನಿ.
ಬಿಕಾಸ್ ಹೆಲ್ತಿಗೆ ಒಳ್ಳೆಯದು ಅಂತ. ಇನ್ನೊಂದು ಕ್ವಿಕ್ ಟಿಪ್ ಏನು ಅಂತ ಅಂದರೆ, ತರಕಾರಿ ಬೇಯುವಾಗಲೇ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ತೀನಿ. ಯಾಕಂದರೆ ತರಕಾರಿ ಬೇಗನೂ ಬೇಯುತ್ತೆ, ತರಕಾರಿಗೆ ಉಪ್ಪು ಹಿಡಿಯುತ್ತೆ ಅಂತ. ಮಧ್ಯದಲ್ಲಿ ಅವಾಗವಾಗ ಫ್ರೈ ಮಾಡ್ತಾ ಇರಿ, ತಿರುಗಿಸ್ಕೊತಾ ಇರಿ. ಏನಕ್ಕೆ ಅಂತಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವಿ, ಎಣ್ಣೆ ಕಡಿಮೆ ಹಾಕಿರ್ತೀವಿ, ನೀರು ಆ್ಯಡ್ ಮಾಡಿರಲ್ಲ. ಸೊ ಅವಾಗವಾಗ ತಿರುಗಿಸ್ಕೊತಾ ಇರಿ. ಏನು ನಾ ಮಾತಾಡಿದ್ದೇ ಮಾತಾಡ್ತಾಳೆ ಅಂತ ನನಗೆ ಕ್ಲಾರಿಟಿ ಇರಬೇಕು, ನಾನು ಕರೆಕ್ಟಾಗಿ ಹೇಳಿದ್ನ ಅಂತ. ಸೊ ಹಂಗಾಗಿ ಮಾತಾಡಿರ್ತೀನಿ, ತಲೆ ಕೆಡಿಸ್ಕೊಂಬಿಡಿ. ಓಕೆ, ತರಕಾರಿ ಸಣ್ಣದಾಗಿ ಹೆಚ್ಚಿರೋದ್ರಿಂದ ಒಂದು 5 ನಿಮಿಷ ಸಾಕಾಗುತ್ತೆ. ಬೇಗ ತರಕಾರಿ ಎಲ್ಲ ಬೇಗಿರುತ್ತೆ. ಇದೆಲ್ಲ ಸೋಯಾ ಸಾಸ್ ಆ್ಯಡ್ ಮಾಡ್ತಿದ್ದೀನಿ. ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಿದೆ. ರೈಸ್ ಆ್ಯಡ್ ಮಾಡ್ತಿದ್ದೀನಿ. ಆದಷ್ಟು ರೈಸ್ನ ಉದ್ರಾಗಿ ಮಾಡ್ಕೊಳ್ಳಿ, ಹಂಗಿದ್ರೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಜಾಸ್ತಿ ನೀರಾಗಿ ವಿಷಲ್ ಹೊಡ್ಸ್ಕೊಂಬಿಡಿ ರೈಸ್ನ. ಸೊ ಫ್ರೈಡ್ ರೈಸ್ ಆಗಿರ್ಬೋದು, ಎಗ್ ರೈಸ್ ಆಗಿರ್ಬೋದು, ಎಲ್ಲ ಸ್ವಲ್ಪ ಉದ್ರಾಗಿದ್ರೇ ರೈಸ್ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಮಿಕ್ಸಿಂಗು ಕೂಡ ಅಷ್ಟು ಚೆನ್ನಾಗಾಗುತ್ತೆ. ಓಕೆ, ಇದಕ್ಕೆ ಪೆಪ್ಪರ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಏನಕ್ಕೆ ಅಂತಂದರೆ, ಫಸ್ಟೇ ತರಕಾರಿಗೆಲ್ಲ ಆ್ಯಡ್ ಮಾಡೋದಕ್ಕೆ ಹೋಗ್ಬಿಡಿ, ಲಾಸ್ಟಲ್ಲಿ ಆ್ಯಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೆಕ್ಸ್ಟ್ ಸಾಲ್ಟ್ ಬೇಕಿದ್ರೆ ನೀವು ಸಾಲ್ಟ್ ನೋಡಿಕೊಂಡು ಸಾಲ್ಟ್ನ ಆ್ಯಡ್ ಮಾಡ್ಕೊಬೋದು. ಸೊ ನಾನು ತರಕಾರಿಗೆ ಇವಾಗ ಸ್ವಲ್ಪ ಅಷ್ಟೇ ಸಾಲ್ಟ್ ಆ್ಯಡ್ ಮಾಡಿದ್ದು, ಹಾಗಾಗಿ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಿದ್ದೀನಿ. ನಾವು ಯಾವುದೇ ರೀತಿ ಗ್ರೀನ್ ಚಿಲ್ಲಿ ಪೇಸ್ಟ್ ಆಗಲಿ ಗ್ರೀನ್ ಚಿಲ್ಲಿ ಆಗಲಿ ಯೂಸ್ ಮಾಡ್ತಿಲ್ಲ, ಹಾಗಾಗಿ ನಾವು ಓನ್ಲಿ ಪೆಪ್ಪರ್ ಅಷ್ಟೇ ಖಾರಕ್ಕೆ ಯೂಸ್ ಮಾಡ್ತಿರೋದು. ಸೊ ಹಾಗಾಗಿ ನೀವು ಖಾರ ತಿನ್ನೋರಿದ್ರೆ ಸ್ವಲ್ಪ ಪೆಪ್ಪರ್ನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ಆ್ಯಕ್ಚುಲಿ ಗ್ರೀನ್ ಚಿಲ್ಲಿ ಪೇಸ್ಟ್ಗಿಂತ ಪೆಪ್ಪರ್ ತುಂಬಾ ಟೇಸ್ಟಿಯಾಗಿರುತ್ತೆ. ಮಿಕ್ಸ್ ಆಗಿದೆ. ಇವಾಗ ಗ್ಯಾಸ್ನ ಆಫ್ ಮಾಡ್ತಿದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ. ಫೈನಲ್ ರೆಡಿ ಆಯಿತು ವೆಜ್ ಫ್ರೈಡ್ ರೈಸ್. ಸೊ ರೆಡಿ ಆಯ್ತಲ್ಲ. ಇನ್ನೇನು ಮನೇಲೆ ನಿಮಗೆ ತಾಳ್ಮೆ ಇರಬೇಕಷ್ಟೇ ಮಾಡ್ಕೊಳ್ಳೋದಕ್ಕೆ, ಮಾಡ್ಕೊಂಡು ತಿನ್ನೋದಕ್ಕೆ, ಮನೆಯವ್ರಿಗೂ ಮಾಡ್ಕೊಡೋದಕ್ಕೆ. ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಬರ್ತಿದೆ. ಸೊ ಫಸ್ಟು ಟೇಸ್ಟ್ ಮಾಡಿಬಿಡ್ತೀನಿ ಇದನ್ನ. ನೀವು ಬೇಕಿದ್ರೆ ಲಾಸ್ಟಲ್ಲಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಹೆಚ್ಚಿಟ್ಕೊಂಡಿರೋ ಕ್ಯಾಬೇಜ್ನ ಉದುರಿಸ್ಕೊಬೋದು. ಹಸಿದೇನೆ ಯಾವುದನ್ನು ಉದುರಿಸ್ಕೊತಿಲ್ಲ. ಸೊ ಅಷ್ಟು ತಾಳ್ಮೆ ಇಲ್ಲ, ತುಂಬ ಹೊಟ್ಟೆ ಹಸಿವಾಗ್ತಿದೆ. ಡೈರೆಕ್ಟಾಗಿ ತಿಂತಿದ್ದೀನಿ. ಕಲರು ಅಷ್ಟೇ ಚೆನ್ನಾಗಿ ಬಂದಿದೆ. ಸೂಪರಾಗಿ ಬಂದಿದೆ. ಸೀರಿಯಸ್ಲಿ ಹೇಳ್ತಿದ್ದೀನಿ ಗೈಸ್, ವಿಡಿಯೋಗೋಸ್ಕರ ಹೇಳ್ತೀರಾ, ತುಂಬಾ ಚೆನ್ನಾಗಿ ಬಂದಿದೆ. ನಂಗೆ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ನಾನು ಇಷ್ಟೊಂದು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ ಇವಾಗಲೇ ಗೊತ್ತಾಯಿತು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.